खुद है मगर वो खुदा कभी कभी नहीं जुदा ಹೌದು. जुदा कोई मानेगा वो है कदा ಅಂತ ಹೇಳ್ತಾನ. ಹೆಂಗಂದ್ರಿ ಏನ್ ಸಾಹೇಬ್ರ? ಭಗವಂತ ಒಬ್ಬವನೇ ಅದಾನು, ನಾಮ ಹಲವಾರ ಅದಾವ. ಹೌದು. ಅವ ಬ್ಯಾರೆ ಅದಾನ ಇವ ಬ್ಯಾರೆ ಅದಾನ ಅಂತ ಯಾವ ತಿಳ್ಕೊತಾನದ. ಆಹಾ. ಅವ ಕತ್ತಿಕ್ಕಿಂತಲೂ ಕನಿಷ್ಠ ಅದಾನ ಅಂತ ಹೇಳ್ತಾನ. ಹೌದು ಹೌದು. ಅದಕ್ಕಿರ್ಲಿ, ಈಗ ಬಾಳ ಮಾತನಾಡಲ್ಲರ್ದೇನೆ ಹಾ. ಭಸ್ಮದ ಬಗ್ಗೆ ಇನ್ನೊಂದು ಚರಿತ್ರೆಯನ್ನು ನಿಮ್ಮೆಲ್ಲರಿಗೂ ಹೇಳಿ. ಹೇಳುವುದೈತಿ. ಹೌದು. ಅಮೋಘ ಸಿದ್ಧಗ 3 ಮಂದಿ ಪುಣ್ಯದ ಮಕ್ಕಳು, 4 ಮಂದಿ ವರವೇನ ಮಕ್ಕಳು. ಯಾರ್ಯಾರಿಪ್ಪ ಅವರು? 4 ಧರ್ಮರಿಗೆ 21 ಮಂದಿ, 21 ಮಂದಿಗೆ 101 ಮಂದಿ. ಹೌದು ಹೌದು. ಅಮೋಘ ಸಿದ್ಧ 21 ಮಂದಿ 101 ಮಂದಿ ಧರ್ಮರನ್ನ ಕರೆದು ಆಶೀರ್ವಾದ ಮಾಡಿ ಹೇಳ್ತಾನು. ಏನತ್ರಿಪ್ಪ? ದೇಶಕಿ ಗೌಡಿಕೆಯನ್ನ ಗಳಿಸಿ ವರ್ಷಿಗೊಮ್ಮೆ ಚಟ್ಟಿ ಅಮಾವಾಸ್ಯೆಗೆ ಬಂದ ನನ್ನನ್ನ ಭೇಟಿ ಕೊಟ್ಟು ಸಾಲ ಪಂಕ್ತಿ ಕೂತು ಊಟ ಮಾಡಿ ಮತ್ತ ನಿಮ್ಮ ನಾಡಿಗೆ ಹೋಗ್ಬೇಕಂದ. ಹೌದಾ? ಆಗ ಮುತ್ಯ ಹೇಳಿದ ಪ್ರಕಾರ 21 ಮಂದಿ 101 ಮಂದಿ ಎಲ್ಲಾ ಧರ್ಮರು ಚಟ್ಟಿ ಅಮಾವಾಸ್ಯೆಗೆ ಬಂದು ಮುತ್ಯಾಗ ಭೇಟಿ ಕೊಟ್ಟು ಸಾಲ ಪಂಕ್ತಿ ಕೂತು ಊಟ ಮಾಡ್ತಿರುವಾಗ ಬಟ್ಲು ಒಡಿಯನ್ನ ಅಮಂಗಳ ರೂಪ ನೋಡಿ, ಹೌದು, ಕಣ್ಣಾನ ಪಿಚ್ಚ, ಮುಗುನಾನ ಸುಂಬಳ, ಬಾಯಾನ ಜೊಲ್ಲ, ಇಂತ ಅಮಂಗಳ ರೂಪನ್ನ ನೋಡಿ ಹಂಬದ ನೆಲಮಳಸಿದ್ದ. ಏನ್ ಮಾಡ್ದ? ಅವನು ಪಂಕ್ತಿಯಂದ ಎಬಿಸಿ ಬಿಟ್ಟ. ಉಣಗ್ ಹಂಗಳಿ ಬಿಡಿಸಿ ಎಬಿಸಿದಾಗ ಬಟ್ಟಲು ಒಡೆಯ ಅಳುತ್ತ ಮುತ್ಯನ ಕಡೆ ಹೋದ. ಹೌದಾ? ಮುತ್ಯ ಆತನ ಬಲತೊಡಿ ಮ್ಯಾಲ ಕುಂಡ್ರಿಸಿ ತಲಿ ಮ್ಯಾಗ ಹಸ್ತಿ ಅಳ್ದ ಹೇಳ್ತಾನ, ನೀನೇನು ಚಿಂತಿಸಿ ಬೇಡ, ಜಗತ್ತಿನೊಳಗ ದೊಡ್ಡ ಪದವಿ ನಿನ್ನನ್ನು ಕೊಡ್ತೇನ ಅಂತ ಹೇಳಿ ಅವನು ತಲಿ ಮ್ಯಾಗ ಹಸ್ತಿ ಅಳ್ದ ಆಶೀರ್ವಾದ ಮಾಡ್ಯಾನ. ಮಾಡಿ ಹೇಳ್ಯಾನ, ಹಿರಿ ಬಾದ್ಮಿಗೆ ನೀ ಕಲ್ಲೂರ್ಕ್ ಹೋಗಿ ನುಡಿ ಮಾಡು. ಹೌದು, ನೀ ನುಡದಂತೆ ನಡೆಸ್ತೇನು, ನಿನ್ನ ತುದಿ ನ್ಯಾಲಗಿ ಮ್ಯಾಗ ನಾ ವಾಸಿರ್ತೇನು ಅಂತ ಹೇಳಿ ಅವನ ಆಶೀರ್ವಾದ ಮಾಡ್ಯಾನ. ಹೌದು ಹೌದು. ಮಾಡಿದಾಗ ಅವ ಹೇಳ್ದ, ಯಪ್ಪ ಮಗಲಾಯಿ ನಾಡಕ್ ನಾನು ಹೋಗ್ಬೇಕಾದ್ರ ನನ್ನ ಜೊತೆಗೂಡಿ ಬುತ್ತಾಳ ಸಿದ್ದನ ಕಳಿಸ್ಬೇಕಂದ. ಹೌದು ಹೌದು. ಆಯ್ತಂತ ಹೇಳಿ ಬುತ್ತಾಳ ಸಿದ್ದ ಮತ್ತು ಬಟ್ಲೊಡೆಯ ಇಬ್ಬರು ಕೂಡಿ ಮಗಲಾಯಿ ನಾಡಕ್ ನಡೆದ ಸಮಯದೊಳಗ ಸರಕೊಳೂರಿಗೆ ಭೂಮಿಗೆ ಹೋದ್ರು. ಆ ಸರಕೊಳೂರಿಗೆ ಭೂಮಿಯಲ್ಲಿ ಬಸಲಿಂಗಪ್ಪ ಗೌಡ್ರು ಹೊಲದೊಳಗ ಒಡ್ಡ ಹಾಕ್ತಿದ್ರು. ಹೌದು, ಅಂದ್ರ ಅರ್ನಿ ಹಾಕ್ತಿದ್ರು ಅವರು. ಆ ವರ್ಷ ಹಾಕಿರ್ತಕ್ಕಂತ ಒಡ್ಡ ವರ್ಷಿಗೊಮ್ಮೆ ಒಡೆದು ಹೋಗ್ತಿತ್ತು. ವರ್ಷ ಹಾಕ್ತಿದ್ರು, ವರ್ಷ ಒಡೆದು ಹೋಗುದೇ. ಅಲ್ಲಿಂದ ಹೈದು ಇವರು ಬಟ್ಲೊಡಿಯ ಮತ್ತು ಬುತ್ತಾಳ ಸಿದ್ದ ನಡೆದಿದ್ರು. ಹೌದು. ನಡೆದ ಸಮಯದೊಳಗ ಆ ಗೌಡ್ರು ಇವ್ರನ್ನ ನೋಡಿ ಕರೀತಾರ. ಇವ್ರನ್ನ ಕರೆದು ಮಾನ ಸನ್ಮಾನ ಮಾಡಿ ಕಂಬಳಿ ಹಾಸಿ ಕುಂಡ್ರಿಸಿದ್ರು. ಹೌದು. ಕುಂಡ್ರಿಸಿ ಇವ್ರನ್ನ ಕೇಳಿದ್ರು, ನೀವು ಯಾರು, ಎಲ್ಲಿದಿಂದ ಬಂದಿರಿ, ಎಲ್ಲಿಗೆ ನಡೆದಿರಿ? ಹೌದು. ಆಗ ಬುತ್ತಾಳ ಸಿದ್ದ ಮತ್ತು ಬಟ್ಲೊಡೆಯ ಹೇಳಿದ್ರು, ನಾವು ಮುಮ್ಮೆಟ್ಟು ಗುಡ್ಡದಿಂದ ಬಂದೆವು, ಮಗಲಾಯಿ ನಾಡಿಗೆ ನಡೆದೆವು ಅಂದಾಗ ಆಗ ಗೌಡ್ ಅಂತಾನ, ನನಗ ದೇವ್ರ ಶ್ರೀ ಸಂಪತ್ತ, ರೊಕ್ಕ ರೂಪಾಯಿ, ಬೆಳ್ಳಿ ಬಂಗಾರ, ದೌಲತ ಎಲ್ಲಾ ಕೊಟ್ಟಾನ, ಒಂದ್ ಹೆಣ್ಣು ಮಗಳನ್ನ ಕೊಟ್ಟಿಲ್ಲ ಅಂದ. ಆಗ ಆ ಬಟ್ಲು ಒಡೆಯ ತನಗ ಖಾರಿಕ್ ಭಂಡಾರ ತಗದ ಎದುರಾಗಿಂದು ಭಂಡಾರ ಚೀಲಿನೊಳಗಿಂದ ಖಾರಿಕ್ ಭಂಡಾರ ಲಿಂಬಿ ಹಣ್ಣಗ ಅವನು ಉಡ್ಯಾಗ ನೀಡಿ ಹೇಳ್ತಾನ, ವರ್ಷ ತುಂಬರದೊಳಗ ನೀನು ಹೊಟ್ಟಿಲಿ ಹೆಣ್ಣು ಮಗಳು ಹುಟ್ಟಿ ಬರ್ತಾಳ, ಶುಕ್ರವಾರ ಹುಡ್ತಾಳ, ಕಸ್ತೂರಾದೇವಿ ಅಂತ ಹೇಳಿ ಹೆಸರಿಡು, ಇಟ್ಟು ಮುಂದಕ್ಕೆ ಉಂಡು ತಿಂದು ಪ್ರಾಯಕ್ಕೆ ಬಂದ ಮ್ಯಾಲತ್ತ ನನ್ನನ್ನೇ ಲಗ್ನ ಮಾಡಿ ಕೊಡು ಅಂದ. ಅಷ್ಟ ಹೇಳಿ ಪ್ರಸಾದ ಕೊಟ್ಟು ಹೋದ ಮ್ಯಾಲತ್ತ ಬಸಲಿಂಗಪ್ಪ ಗೌಡ್ರ ಮನೆಯಲ್ಲಿ ವರ್ಷ ತುಂಬರದೊಳಗ ಕಸ್ತೂರಾದೇವಿ ಜನಿಸಿ ಬಂದಳು. ಶುಕ್ರವಾರ ದಿನ ಜನಿಸಿ ಬಂದಳು ಅಂತೇಳಿ ಕಸ್ತೂರಾದೇವಿ ಅಂತೇಳಿ ಹೆಸರಿಟ್ರು. ಪ್ರೀತಿಯ ಮಗಳಿಗೆ ಉಣಿಸಿ ತಿನಿಸಿ ಬೆಳೆಸಿದಳು. ಮಗಳು ಪ್ರಾಯಕ್ಕೆ ಬಂದಳು. ಬಂದ ಮ್ಯಾಗ ಗೌಡ್ರು 4 ಮಂದಿ ಅಣ್ಣ ತಮ್ಮರು ಎಲ್ಲಾರು ಕೂಡಿ ವಿಚಾರ ಮಾಡ್ತಾರ, ನಮ್ಮ 4 ಮಂದಿ ಅಣ್ಣ ತಮ್ಮರಲ್ಲಿ ಒಬ್ಬಕ್ಕಿನೇ ಮಗಳು, ಬಾಳ ಪ್ರೀತಿಯಿಂದ ಸಲಿಗೆಯಿಂದ ಬೆಳೆಸಿದೆವು, ಆಕಿ ಪ್ರಾಯಕ್ಕೆ ಬಂದಾಳ, ಆಕಿನ ಎಲ್ಲಿರಿ ಒಳ್ಳೆ ವರ ನೋಡಿ ಯಾವೂರು ಗೌಡಗರೆ ಯಾವೂರು ದೇಸಾಯಿಗರೆ ನೆಡತಾನ ತೆಗೆದು ಲಗ್ನ ಮಾಡೋಣ ಅಂತ ವಿಚಾರ ಮಾಡಿದ್ರಂದ. ಅಂದ ರಾತ್ರಿ ವಿಚಾರ ಮಾಡಿದಾಗ ಕಲ್ಲೂರು ಬಟ್ಲು ಒಡೆಯನೆ ಕಸ್ತೂರಾದೇವಿ ಕನಸಿನೊಳಗ ಬಂದ. ಮೊದಲ ಗೌಡಗ ಮಾತು ಕೊಟ್ಟಿದ್ದಲ್ಲ, ನನ್ನನ್ನ ಲಗ್ನ ಮಾಡಿ ಕೊಡ್ಬೇಕಂತ ಗೌಡು ಮರ್ತಿದ್ದ. ಆಗ ಬಟ್ಲು ಒಡೆಯನೆ ಬಂದ ಕಸ್ತೂರಾದೇವಿ ಕನಸಿನೊಳಗ ಲಗ್ನ ಆದಂಗಾದ. ಮುಂದ ಲಗ್ನ ಮುಗಿದ ಮ್ಯಾಲತ್ತ ಏನಾಯ್ತು ಅಂದ್ರ 4-5 ತಿಂಗಳು ಹೋದ ಮ್ಯಾಲತ್ತ ಶರೀರ
ಕಸ್ತೂರಾದೇವಿದು ಬದಲಾವಣೆ ಆಗ್ಲಕತ್ತು. ಹೌದು 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 ಬದಲಾವಣೆ ಆಗ್ಲಕತ್ತಾಗ 6-7 ತಿಂಗಳಾಯ್ತು. 6-7 ತಿಂಗಳಾದ ಮ್ಯಾಗ ಶರೀರ ಬಕ್ಕಳೆ ಬದಲಾವಣೆ ಆಯ್ತು. ಹಾ ಆಗ ಗೌಡ್ರು 4 ಮಂದಿ ಅಣ್ಣ ತಮ್ಮರು ವಿಚಾರ ಮಾಡ್ತಾರ, ನಮ್ ಮಗಳದು ಎಲ್ಲೇ ಕಾಲು ಜಾರದಂಗ್ ಕಾಣ್ತದ, ಹಾ ನಮ್ ಮಗಳು ನಮ್ಮ ಮನೆತನದ ಅಬರುನೇ ತೆಗೆದಿಟ್ಟಾಳ, ಹೌದು ಏನಕ್ಕೆ ಹಿಂಗೆ ಇಡುದು ಬೇಡ, ಜೀವಂತನೇ ಒಯ್ದು ಹೊಲ್ದಾಗ ಹುಗುಳಿ ಬಿಡೋನು. ಠಾರ್ ಹೊಡೆದ್ ಹೊಗಳೂನಂದ್ರ ಅವ್ರು. ಆಳ ಮಕ್ಕಳಿಗೆ ಹೇಳ್ತಾರ ಬಾಳೆ ಗಿಡದಾಗ ಕುಣಿತೋಡ್ರಿ ಅಂತ ಹೇಳಿ. ಆಹಾ ರಾತ್ರಿ ಊಟ ಮಾಡು, ಬೆಳಗ್ಗೆ ಊಟ ಮಾಡಿ ಹೊಲಕ್ ಹೋಗಾಗ ಮಗಳಿಗೆ ಹೇಳ್ತಾರ, ಮಗಳೇ ನೀ ಹುಟ್ಟಿ ಬೆಳೆದು 18 ವರ್ಷಕ್ಕೆ ಆದಿ ಪ್ರಾಯಕ್ಕೆ ಬಂದಿ, ನಮ್ ಹೊಲ ನೆಲ ತ್ವಾಟ ಪಟ್ಟಿ ನೋಡೇ ಇಲ್ಲ, ನೋಡಿಲ್ಲ. ನೀ ಬುತ್ತಿ ಕಟ್ಕೊಂಡು ಹೊಲಕ್ ಬಾ ಅಂದ್ರು. ಹೌದು 4 ಮಂದಿ ಅಣ್ಣತಮ್ರು ಹೋದ್ರು. ಆಳ ಮಕ್ಕಳಿಗೆ ಹಚ್ಚಿ ಬಾಳಿ ಪಡ್ದಾಗ ಕುಣಿ ತೋಡಿಸಿದ್ರು. ಆಹಾ ಕಸ್ತೂರಾದೇವಿ ಬುಟ್ಟಿ ತುಂಬಿಕೊಂಡು ಎಲ್ಲಾ ಬುತ್ತಿ ತಗೊಂಡು ಬುಟ್ಟಿಯಾಗಿ ಇಟ್ಕೊಂಡು ಬುಟ್ಟಿ ತುಂಬಿಕೊಂಡು ಹೊಲಕ್ ಹೋದಳು. ಹೌದು. ಒಯ್ದು ಬುಟ್ಟಿ ಇಳಿವಿದಳು. ಈ ಕಡೆ ಬಾ ತಂಗಿ ನಿನಗ ನಮ್ಮ ಬಾಳಿ ಹಣ್ಣಿನ ತ್ವಾಟ ತೋರಿಸ್ತೇವ ಅಂತ ಹೇಳಿ ಒಯ್ದ್ರು. ಒಯ್ದು 4 ಮಂದಿ ಅಣ್ಣ ತಮ್ಮರು ಆಳ ಮಕ್ಕಳು ಕೂಡಿ ಕಸ್ತೂರದೇವಿನ ಕುಣ್ಯಾಗ ಎಳೆದ ಕೈಯಾಗ ಹತಾರ್ ಹಿಡಿದು ಠಾರ್ ಹೊಡಿಬೇಕಂತಿದ್ರು. ಆಹಾ ಆ ಹತಾರ ಕೈಯಾಗಿಂದ ಎತ್ತಿದಾಗ ಆಕಿ ಪತಿನಾನತ್ತನ ನೆನಿತಾಳ, ಭಗವಂತ ಕನಸಿನೊಳಗ ಬಂದು ಇಷ್ಟೆಲ್ಲಾ ಮಾಡಿ ಹೋಗಿದಿ, ನನ್ನ ಪ್ರಾಣ ಹೋಗುವಾಗ ನೀ ಎಲ್ಲಿದ್ದಿ ಅಂತಾಳ. ಆ ಎಳೆಗ ಅವ್ರ ಕೈಯಾಗಿನ ಹತಾರ ಅಲ್ಲಿದ್ ಅಲ್ಲೇ ನಿತ್ತು. ಕೈ ಮ್ಯಾಗ ಎತ್ತಿದ್ರು ಮ್ಯಾಗೇ ನಿತ್ತು, ತೆಳಗೂ ಬರ್ಲಿಲ್ಲ ಮ್ಯಾಗೂ ಹೋಗ್ಲಿಲ್ಲ, ನಿತ್ತಲ್ಲಿ ನಿಂತುಬಿಟ್ಟು. ಆಗ ಈ ಗೌಡ್ರು ಎಲ್ಲಾರು ನೆನಪಿಸಿಕೊಂಡ್ರು, ವಿಚಾರ ಮಾಡ್ತಾರ. ಈಕಿ ಹೆಂತಕ್ಕಿ, ನಾವು ಠಾರ್ ಹೊಡಿಬೇಕಂದ್ರ ಕೈಯಾಗಿನ ಹತಾರು ತೆಳಗ ಬರಲ್ದು, ಕೈನು ತೆಳಗ ಬರಲ್ದು ಅಂತ ಹೇಳಿ ಆ ಮಗಳಿಗೆ ಕ್ಷಮೆ ಕೇಳ್ತಾರ. ತಂಗಿ ನಾವು ಮೋಸ ಮಾಡ್ಬೇಕಂತಿದೇವು, ನಾವು ನಿನ್ನನ್ನು ಕ್ಷಮೆ ಕೇಳ್ತೇನಂತ ಮಗಳಿಗೆ ಕ್ಷಮೆ ಕೇಳಿದಾಗ ಮಗಳು ಹೇಳ್ತಾಳ, ನಂದೇನು ಕಾಲು ಜಾರಿ ಇಲ್ಲ, ನನ್ನ ಕನಸಿನೊಳಗ ಒಬ್ಬ ಸಿದ್ಧ ಪುರುಷ ಬಂದು ಲಗ್ನ ಆಗ್ಯದಂಗ ಆಗ್ಯಾನ, ಅದಕ್ಕ ನನ್ನ ಶರೀರ ಹಿಂಗ ಬದಲಾವಣೆ ಆಗ್ಯದ ಅಂತ ಹೇಳಿ. ಆಗ 4 ಮಂದಿ ವಿಚಾರ ಮಾಡಿದ್ರು, ಹೌದು ನನಗ ವರ್ಷ ತುಂಬುರ್ದಾಗ ಮಗಳು ಹುಟ್ಲಿ, ನಾ ಲಗ್ನ ಮಾಡಿ ಕೊಡ್ತೇನಂತ ಕಲ್ಲೂರು ಸಿದ್ಧಗ ಮಾತು ಕೊಟ್ಟಿದ, ಅವನೇ ದೇವ್ರ ಇಂತ ಲೀಲಾ ಮಾಡ್ಯಾನ ಅಂತ ಹೇಳಿ ಕಲ್ಲೂರು ಸಿದ್ಧನ ಕರೆಸಿ ಕಸ್ತೂರಾದೇವಿಗೆ ಮತ್ತು ಕಲ್ಲೂರು ಸಿದ್ಧನಿಗೆ ಲಗ್ನ ಮಾಡಿ ಕಳಿಸಿದ್ರು. ಹೌದು ಆ ಸಮಯದೊಳಗೆ ಏನಾಗಿತ್ತು ಅಂದ್ರ ಕಸ್ತೂರಾದೇವಿಗೆ 9 ತಿಂಗಳು 9 ದಿವಸ ತುಂಬಿದ ಕೂಡ್ಲೇನೆ ಆಕೆ ವಿಷ್ಣು ಪ್ರಸೂತಿ ಗಾಳಿಯನ್ನ ಬೀಸಿ ಪ್ರಸೂತಿ ಆದಳಲ್ಲ. ಆದ ಸಮಯದೊಳಗ ಕಸ್ತೂರಾದೇವಿ ಉದರದಿಂದ ಭಸ್ಮದ ಉಂಡಿನೇ ಜನಿಸಿ ಬಂತು. ಹೌದು 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 ಈಬತ್ತಿ ಉಂಡಿನೇ ಜನಿಸಿ ಬಂತು. ಹೌದು ಆ ಈಬತ್ತಿ ಉಂಡಿ 13 ದಿವಸದ ತನಕ ಹಂಗೆ ಇಟ್ರು. ಏನ ತೊಟ್ಟಿಲಕ್ಕ ಹಾಕಿ ತೊಟ್ಟಿಲ್ ಕಟ್ಟಿ ತೊಟ್ಟಿಲದಾಗ ಹಾಕುವಾಗ ನೆರಮನೆ ಹೊರಮನೆ ಬಾಲ್ಯರ ಬಂದು ತೊಟ್ಟಿಲ ಐಶ್ವರ್ಯ ಮಾಡಿ ಆ ಈಬತ್ತಿ ಉಂಡಿ ತೊಟ್ಟಿಲದಾಗ ಹಾಕುವಾಗ ಈಬತ್ತಿ ಒಡೆದ ಎರಡಾಯ್ತು, ಅದ್ರೊಳಗ್ ಕೈಕಾಲು ಬಿಚ್ಚಿ ಆಡುವಂತ ಕೂಸಿನ ಕಂಡ್ರು. ಈಬತ್ತಿ ಭಸ್ಮದಲ್ಲಿ ಕೂಸು ಹುಟ್ಟಿತ್ತು. ಅದು ಈಬತ್ತಿಯಲ್ಲಿ ಕೂಸು ಹುಟ್ಟ್ಯದ ಅಂತ ಹೇಳಿ ಆ ಕೂಸಿನ ಹೆಸರು ಈಬತ್ತಿ ಒಡೆಯ ಅಂತ ಹೇಳಿ ಇಟ್ರು. ಕಲ್ಲೂರು ಬಟ್ಲು ಒಡೆಯನ ಮಗ ಈಬತ್ತಿ ಒಡೆಯ. ಈಬತ್ತಿ ಉಂಡ್ಯಾಗ ಜನಿಸ್ಯಾನವ, ಭಸ್ಮದೊಳಗೆ ಜನಿಸಿ ಬಂದಾನ. ಹಂಗ ಭಂಡಾರದೊಳಗೆ ಯಾವರ ಒಬ್ಬ ಶರಣ ಜನಿಸಿ ಬಂದಿದ ಅಂದ್ರ ಮುಂದಿನ ಪಾಳ್ಯದಲ್ಲಿ ಹೇಳಿ ಮಂದಿ ಜನರನ್ನ ಮನೋರಂಜನೆ ಮಾಡ್ಬೇಕು. ನಾ ಹೇಳಿನ ತಾಯಿ ತಂದಿ ಸಂಬಂಧ ಇಲ್ಲದೆ ಭಸ್ಮದಿಂದ ತಿಪ್ಪ್ಯಾಗ ಹುಟ್ಟಿ ಬಂದ ಯಾರು? ತಾಯಿ ತಂದಿ ಸಂಬಂಧ ಇಲ್ಲ, ತಿಪ್ಪ್ಯಾಗ ಹುಟ್ಟ್ಯಾನ. ಇವ ತಾಯಿ ತಂದಿ ಸಂಬಂಧ ಇಲ್ಲದನೆ ಈಬತ್ತಿ ಉಂಡ್ಯಾಗ ಇವ ಈಬತ್ತಿ ಉಂಡ್ಯಾಗ ಹುಟ್ಟ್ಯಾನ. ನೋಡ್ರಿ ಅಂತದ ತಾಕತ್ತ ಭಸ್ಮದಾಗ ಎಂತ ತಾಕತ್ತದ. ಇವ್ 2 ಮಾತುಗಳನ್ನ ಹೇಳಿನ ತಂಗಿ. ಮುಂದಿನ ಪಾಳ್ಯದೊಳಗೆ ಇವ್ 2 ನನ್ನ ಹಲ್ಲುಗಳದ ಇವಕ್ ಮುರಿದ ಭಂಡಾರದೊಳಗೆ ಎಂತಾವ್ ಹುಟ್ಟ್ಯಾನ ಅಂತ ಹೇಳಿ ತೋರಿಸಿದಿ. ನಿನಗ ಶಬಾಷ್. ಹೌದು ನನ್ನ ಮಗಳು ಅಂತ ಆಶೀರ್ವಾದ ಮಾಡಿ ಕಳುತು. ಹೌದಿಲ್ಲ? ಅದಕ್ಕಿರ್ಲಿ. ಮತ್ತ ಅಕಸ್ಮಾತ್ ಜರ್ ನೀ ನನ್ನ ಪ್ರಶ್ನೆಗೆ ಸರಿಯಾಗಿ ಉತ್ತರ ಇವ್ 2 ವಿಷಯ ಮುರಿದು ಜರ್ ಹೇಳಿಲ್ಲ ಅಂದ್ರ ನಿನಗ ಒಂದೇ ಶಿಕ್ಷೆ ಕೊಡ್ತ, ಜಲ್ದ್ ಮದ್ವಿ ಮಾಡಿ ಬಡದಾಕಿ ಬಿಡ್ತ. ಅಲ್ಲ ಇವನ ನಾವ್ ತೊಡ ದಿನ ಹಾಡ್ಲಿಲ್ಲ. ಬೇಡ ಸೊಮ್ಮ ಹಾಡೋದು ಯಾಕ? ಅಭ್ಯಾಸ ಮಾಡಿ ಹಾಡಿದ್ಳು ಅಂದ್ರ ಹಾಡ್ಲಿಲ್ಲ. ಕಾಕಾಶ್ರೀ ಆಗಿರ್ತಕ್ಕಂಥವ್ರು ರಂಗಪ್ಪ ಭೀಮಶಾ ಗುರುದೇಳಿ ಇವರಾದ್ರೂ ಕೂಡ ನಮ್ಮ ಅಲ್ಪಕಲೆಯನ್ನ ಕೇಳಿ ಆಶೀರ್ವಾದ 51 ರೂಪಾಯಿ ಕೊಟ್ಟಿರ್ತಾರ. ಅವರಿಗೆ ಮಹಾದುಲಿಂಗನ ಸುಖ ಸಂಪತ್ತು ಭಾಗ್ಯನ ಕೊಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೆ. ಶಾಣೆ ಇದ್ರಿ ನೀವು ಹುಲಿ ಬೀಳಿಲ್ಲ ತೋರಿ.
ಹಿರಿಯರಾಗಿರ್ತಕ್ಕಂಥವ್ರು, ಅವರು ಪರಮ ಪೂಜ್ಯರಾಗಿರ್ತಕ್ಕಂಥವ್ರು ರಂಗಸಿದ್ಧ ಮಹಾರಾಜರ ಸಂಜವಾಡ. ಹೌದು ಇವರಾದ್ರೂ ಕೂಡ ನಮ್ಮ ಅಲ್ಪಕಲೆಯನ್ನ ಕೇಳಿ ಆಶೀರ್ವಾದ ಮೂಲಕ 201 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿರ್ತಲ್ಲ, ವಾಸ ಮಾಡಿರ್ತಕ್ಕಂಥ ರಂಗಸಿದ್ಧ ಮುತ್ತೇನ ಅವರಿಗೆ ಸುಖ ಸಂಪತ್ತು ಭೋಗ ಭಾಗ್ಯಗಳನ್ನ ಕೊಡ್ಲಿ ಅಂತ ಆ ಭಗವಂತನಲ್ಲಿ ಹಣಿಮಣೆತ್ತ ಹಣವನ್ನ ಸ್ವೀಕಾರ ಹೌದು ಮಾಡ್ತಾರೆ. ಹೌದು. ಎರಡು ಹೇಳ್ರಲ್ಲ, ಮತ್ ನೀವು ಹೇಳೇ ಇಲ್ಲಲ್ಲ. ಶ್ರೀ ಪರಮ ಪೂಜ್ಯ ಮಾಸಿದ್ದೇಶ್ವರ ಮಹಾರಾಜರು ಗುರುದೇಹಳ್ಳಿ ಇವರಾದರೂ ಕೂಡ ನಮ್ಮ ಅಲ್ಪಕಲೆಯನ್ನ ಕೇಳಿ ಆಶೀರ್ವಾದ ಮೂಲಕ ಒಂದು ಪೇಟ, ಪುಷ್ಪದ ಮಾಲೆ, ಶಾಲು ಸನ್ಮಾನ ಮಾಡಿ 101 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿರ್ತಾರೆ. ಅವ್ರು ಮಾಡ್ತಕ್ಕಂಥ ಶಿವದಲ್ಲಿ ಸದ್ಗುರುನಾಥ ಮಹಾದುಲಿಂಗ ಮಲ್ಕಾರ ಸಿದ್ದನ ಅವರಿಗೆ ಸುಖ ಸಂಪತ್ತು ಭೋಗ ಭಾಗ್ಯಗಳನ್ನ ಕೊಡ್ಲಿ ಅಂತ ಆ ಭಗವಂತನಲ್ಲಿ ಹಣೆಮಣೆತ್ತ ಹಣವನ್ನ ಸ್ವೀಕಾರ ಮಾಡ್ತಾ ಇದ್ರು. ಅದರಂತೆ ಯಾವ ನಮ್ಮ ಶಿರ್ನಾಳ ಗ್ರಾಮದ ಗಾನಕೋಗಿಲಿಯಾಗಿರ್ತಕ್ಕಂಥ ಹಾಗೂ ಪುರಾಣ ಪಂಡಿತರಾಗಿರ್ತಕ್ಕಂಥ ಹೌದಾ ಮಾತಿನ ಚೂಡಾಮಣಿ ಅನಿಸಿಕೊಂಡಿರ್ತಕ್ಕಂಥ ನಾಮದೇವ ಶಿರ್ನಾಳ ಇವರಾದರೂ ಕೂಡ ನಮ್ಮ ಅಲ್ಪಕಲೆಯನ್ನ ಕೇಳಿ ಆಶೀರ್ವಾದ ಮೂಲಕ 101 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿರ್ತಾರೆ. ಅವ್ರು ಮಾಡ್ತಕ್ಕಂಥ ಶಿವದಲ್ಲಿ ಸದ್ಗುರುನಾಥ ಮುಗಿಸಿದ ಮಾಸಿದ ಮಲ್ಕಾರಿಸಿದ್ದ ಶಿರ್ನಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರುವಂತ ಬೀರೇಶ್ವರನು ಅವರಿಗೆ ಸುಖ ಸಂಪತ್ತು ಭಾಗ್ಯನ ಕೊಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮಗ ಜರ ಗುಡ್ಡ ಜಾತ್ರೆಯಾಗ ಸಡುವಿರಲ್ಲ. ಅದೇ ಹೇಳಿರ್ತವ್ರಿ ತೆಗೆದು ಬಾಳ ಜರ ಒಂದ್ ಪಾಳೆಯದ ಹಾಡು ಅಂದ್ರ ಹಾಡ್ತ. ಒಂದ್ ಪಾಳೆ ಹಾಡು. ಆಯ್ತಾಯ್ತು. ಒಂದ್ ಪಾಳೆ ಹಾಡು ಆದ್ರೂ ಚಂತನಕ್ ಹಾಡ್ಲಿಕ್ ಸಡುವಿರಲ್ಲ. ಜರ ಹಗಲತ್ ಹಾಡ್ತೇವ್ ಒಂದ್ ದಿವ್ಸ ಚಟ್ಟಿ ಜಾತ್ರೆ ದಿನ ಹಗಲತ್ ಒಂದ್ ಪಾಳೆ ಹಾಡು. ಆಯ್ತಾಯ್ತು. ಜಾತ್ರೆ ಗೊತ್ತಿದ್ದೆ ನಿನಗ ತಾರೀಖ್ ಬರ್ಲಿಕ್ಕ? ಚಟ್ಟಿ ಜಾತ್ರೆಗೆ ಚಟ್ಟಿ ಜಾತ್ರೆಗೆ ಚಟ್ಟಿ ಜಾತ್ರೆ. ಆಯ್ತು. ಭಕ್ತಿ ಮಾಡವರಂಗ ಬರೀ ಕಣ್ಣಿಗೆ ಕಾಣಿಸ್ತಾರ. ಭಕ್ತರಾಗಿ ನಡೆದಿರಿ ಶಿವನೇ ಇದಕ್ಕ ಸಾಕ್ಷಿ. ಮ್ಯಾಲೊಂದು ಒಳಗೊಂದು ಒಳಗೊಂದು ಹೊರಗೊಂದು ಸುಮ್ಮನೆ ಮಾಡಬ್ಯಾಡ್ರೋ ಪಾಲ್ಸೆ. ನಮ್ಮ ಮಗಳಿಗೆ ಅಭ್ಯಾಸದಾಗಿಂದ ಒಂದು ಪ್ರಶ್ನೆ ಕೇಳೋಣ. ಕೇಳ್ರಿಲಪ್ಪ. ಈಗ ರಾತ್ರಿ 2 ಆಗಲಕ್ಕೆ ಬಂದದ ಟೈಮಿಂಗ್. ಮೊಬೈಲ್ದೊಳಗೆ AM ಅಂತ ಹೇಳಿ ತೋರಿಸ್ತದ. AM AM ಅಂತ ಹೇಳಿ ಚಾಲು ಆಯ್ತು. ಹೌದು. 12ರಿಂದ 12 ತನಕ. ಹೌದು. ಮುಂದ 12ರಿಂದ PM ಅಂತ ಹೇಳಿ ಚಾಲು ಆತ. ಅಲ್ಲ ಅವನ ಹೌದಾ? ಇದು AM, ಅದು PM. ಇದ್ರ ಫುಲ್ ಫಾರ್ಮ್ ಏನು? ಶಬಾಷ್. AM ಅಂದ್ರ ಇದ್ರ ಫುಲ್ ಫಾರ್ಮ್ ಬೇಕಲ್ಲ. ಬೇಕಲ್ಲ. ಇವು ಶಾರ್ಟ್ ಅಕ್ಷರದೊಳಗದ. ಏನ PM AM ಇವಕರು ಎರಡು ಕುರ್ದು ಫುಲ್ ಫಾರ್ಮ್ ಏನಾಗ್ತದ ಅನ್ನೋದನ್ನ ಹೇಳ್ತಾಳ. ಹೌದು ಹೌದು ಹೌದು. ಏನು ಪ್ರಶ್ನೆ ಆತ ಇವು? ಹೌದು, ಯಾಕಂದ್ರ ಅಭ್ಯಾಸದೊಳಗಿನ ಪ್ರಶ್ನೆ. ಶಾಲ್ಯಾಗ ಪಾಸ್ ಆಗ್ಬೇಕು, ನೌಕರಿ ಹಿಡಿಬೇಕಾದ್ರೆ ಇವು ಉತ್ತರ ಕೊಡ್ಬೇಕಾಗ್ತದ. ಶಬಾಷ್. ನಂಬಲ್ಲಿ ಪಾಸ್ ಆಗ್ಬೇಕ, ಇದ್ರ ಉತ್ತರ ಕೊಡ್ಬೇಕಾಗ್ತದ. ಕೊಡ್ಲಿಕ್ಕಂದ್ರ ನಾ ಅಂಕಟಾ ಬಹಾದೂರಿದ್ದು ಹೇಳ್ತ. ಮತ್ ನಾ ಹೇಳ್ದಂದ್ರ ಮತ್ತ ನೀ BA BEd ಬೋರ್ಡೇ ಹಚ್ಚಿದಿ, ಮತ್ ನಿಂದ ಅವಮಾನ ಆಗ್ತದ. ಅದಕ್ಕ ಏನೇ ಇರ್ಲಿ ಅದು ಮಂದಿಗೆ ಎಲ್ಲಾರಿಗ ಕೇಳವಂಗ ಚಂದ ಹೆಂಗ್ ಇದ್ದಕ್ಕಿದ್ದಂಗ ಅಲ್ಲಿ ಏನದರ ತಪ್ಪು ಹೇಳಕ್ ಹೇಳ್ತಾರ. ಅದಿಲ್ಲ, ಅದನ್ನಿಟ್ಟು ಹೇಳ್ತಾಳ. ಶಾಣೆ ಅದಾರ ಅವ್ರು ಹೇಳ್ತಾರ. ಅಕ್ಕಿ ಹೇಳಿಲ್ಲ ನನ್ನ ಮಗಳು ಅಂದ್ರ ಅಕ್ಕಿ ಹೇಳಿಲ್ಲ. ಆಶಾ ಭೋಸ್ಲೆ ಅಕ್ಕಿ ಬಂದಾಳ ನೋಡು, ಮೊಮ್ಮಗಳಕ್ಕಿ ಸಣ್ಣ ಮಗಳು. ಅಕ್ಕಿ ಹೇಳಿ ಇಬ್ರು ಕೂಡ ಹೇಳ್ತಾರ. ಇಬ್ರು ಕೂಡ ಹೇಳಿ, ಯಾಕಂದ್ರೆ ಇಬ್ರುನು ಸಾಲಿ ಅಟ್ಟೆ ಕಲ್ತಾಳ. ಹೌದು ಹೌದು. ಹೌದಿಲ್ಲ? ಹೌದು.
ಭಕ್ತಿ ಮಾಡವರಂಗ ಭಕ್ತರಾಗಿ ನಡೆದೇರೆ. ಹೌದು ಶಿವನೇ ಇದಕ್ಕ ಸಾಕ್ಷಿ. ಹೌದು ಮ್ಯಾಲೊಂದು ಒಳಗೊಂದು ಒಳಗೊಂದು ಹೊರಗೊಂದು ಸುಮ್ಮನೆ ಮಾಡಬ್ಯಾಡ್ರೋ ಪಾಲ್ಸೆ. ಮ್ಯಾಲೊಂದು ಒಳಗೊಂದು ಒಳಗೊಂದು ಹೊರಗೊಂದು ಸುಮ್ಮನೆ ಮಾಡಬ್ಯಾಡ್ರೋ ಪಾಲ್ಸೆ. ಭಕ್ತಿ ಮಾಡವರಂಗ ಭಕ್ತರಾಗಿ ನಡೆದಿರಿ ಶಿವನ ಇದಕ್ಕ ಸಾಕ್ಷಿ. ಭಕ್ತಿ ಮಾಡವರಂಗ ಭಕ್ತರಾಗಿ ನಡೆದಿರಿ ಶಿವನ ಇದಕ್ಕ ಸಾಕ್ಷಿ. ಮ್ಯಾಗೊಂದು ಒಳಗೊಂದು ಒಳಗೊಂದು ಹೊರಗೊಂದು ಸುಮ್ಮನೆ ಮಾಡಬ್ಯಾಡ್ರೋ ಪಾಲ್ಸೆ. ಮ್ಯಾಗೊಂದು ಒಳಗೊಂದು ಒಳಗೊಂದು ಹೊರಗೊಂದು ಸುಮ್ಮನೆ ಮಾಡಬ್ಯಾಡ್ರೋ ಪಾಲ್ಸೆ. ದೇವ ದೇವರಲ್ಲಿ ಭೇದ ಮಾಡಿದ ಭಕ್ತರ ಹಿರಣಾಕ್ಷಿ. ತುಂಬಿದ ಮನೆಯಂದು ಕಂಬದ ಒಳಗಿಂದು ಬಂದನಪ್ಪ ನರಸೆ. ತುಂಬಿದ ಮನೆಯಂದು ಕಂಬದ ಒಳಗಿಂದು ಬಂದನಪ್ಪ ನರಸೆ. ನರಸಿಂಹನವತಾರ ನೋಡಿ ಹಿರಣ್ಯ ಕಶ್ಯಪಂದು ತಪ್ಪಿ ಹೋಯಿತು ಅವನ ದಶೆ. ನರಸಿಂಹನವತಾರ ನೋಡಿ ಹಿರಣ್ಯ ಕಶ್ಯಪಂದು ತಪ್ಪಿ ಹೋಯಿತು ಅವನ ದಶೆ. ಒಳಗೊಂದು ಹೊರಗೊಂದು ಕಾಲಿಟ್ಟ ಸೇಳು ಬಗದು ಸತ್ತೋಯ್ತು ಬಿಕ್ಕನಾಶೆ. ಒಳಗೊಂದು ಹೊರಗೊಂದು ಕಾಲಿಟ್ಟ ಸೇಳು ಬಗದು ಸತ್ತೋಯ್ತು ಬಿಕ್ಕನಾಶೆ. ಭಕ್ತಿ ಮಾಡವರಂಗ ಭಕ್ತರಾಗಿ ನಡೆದಿರಿ ಶಿವನೇ ಇದಕ್ಕ ಸಾಕ್ಷಿ. ಭಕ್ತಿ ಮಾಡವರಂಗ ಭಕ್ತರಾಗಿ ನಡೆದಿರಿ ಶಿವನೇ ಇದಕ್ಕ ಸಾಕ್ಷಿ. ಮ್ಯಾಗೊಂದು ಒಳಗೊಂದು ಒಳಗೊಂದು ಹೊರಗೊಂದು ಸುಳ್ಳೆ ಮಾಡ್ಯಾರೋ ಪಾಲ್ಸೆ. ಮ್ಯಾಗೊಂದು ಒಳಗೊಂದು ಒಳಗೊಂದು ಹೊರಗೊಂದು ಸುಳ್ಳೆ ಮಾಡ್ಬ್ಯಾಡ್ರೋ ಪಾಲ್ಸೆ. ಇಂದ್ರ ಚಂದ್ರ ಕೂಡಿ ಚಲ್ಲಟ ಆಡ್ತೀರ ಐಲಾಗ ಮಾಡಿರೋ ಭಾಷಿ. ಆಗಿಂದಾಗ ಬಂದು ಇಂದ್ರ ಚಂದ್ರಗ ಶಾಪ ಕೊಟ್ಟನ ಗೌತಮ ಋಷಿ. ಆಗಿಂದಾಗ ಬಂದು ಇಂದ್ರ ಚಂದ್ರಗ ಶಾಪ ಕೊಟ್ಟನ ಗೌತಮ ಋಷಿ. ಇಂದ್ರಾಗ ಭಯಂದ್ರಾನಿ ಚಂದ್ರಾಗ ಕಲಂಕ ಹತ್ಲಿ ಋಷಿ ಆಡಿದ ಹೋಗ್ಲಿಲ್ಲ ಹುಷಿ. ಇಂದ್ರಾಗ ಭಯಂದ್ರಾನಿ ಚಂದ್ರಾಗ ಕಲಂಕ ಹತ್ಲಿ ಋಷಿ ಆಡಿದ ಹೋಗ್ಲಿಲ್ಲ ಹುಷಿ. ಕಾಸ ಮಾಡದಿನ ಶಾಪ ಕೊಟ್ಟ ಗೌತಮ ಋಷಿ ನೋಡ್ಯಾರು ರಂಭ ಊರ್ವಶಿ.
ಕಾಸ ಮಾಡದಿನ ಶಾಪ್ ಕೊಟ್ಟ ಗೌತಮ ಋಷಿ ನೋಡ್ಯಾರೋ ರಂಭ ಊರ್ವಶಿ. ಭಕ್ತಿ ಮಾಡವರಂಗ ಭಕ್ತರಾಗಿ ನಡೆದೇರೆ ಶಿವನೇ ಇದಕ್ಕ ಸಾಕ್ಷಿ. ಭಕ್ತಿ ಮಾಡವರಂಗ ಭಕ್ತರಾಗಿ ನಡೆದೇರೆ ಶಿವನೇ ಇದಕ್ಕ ಸಾಕ್ಷಿ. ನಾಗೊಂದು ಒಳಗೊಂದು ಒಳಗೊಂದು ಹೊರಗೊಂದು ಸುಳ್ಳೆ ಮಾಡಬೇಡ್ರು ಪಾಲ್ಸಿ. ನಾಗೊಂದು ಒಳಗೊಂದು ಒಳಗೊಂದು ಹೊರಗೊಂದು ಸುಳ್ಳೆ ಮಾಡಬೇಡ್ರು ಪಾಲ್ಸಿ. ರಾವಣ ಕುಂಭಕರ್ಣ ವಿಭೀಷಣ ಮೂರು ಮಂದಿ ಜನ್ಮ ಕೊಟ್ಟಳು ಕೈ ಕಸಿ. ರಾಮದೇವರಿದ್ದ ಸೀತಾನ ವೈದಾನೋ ರಾವಣ ರಾಕ್ಷೇ. ಹೌದು. ರಾಮದೇವರಿದ್ದ ಸೀತಾನ ವೈದಾನೋ ರಾವಣಂತ ರಾಕ್ಷೇ. ಹನುಮಂತ ಹೈರಾಣಾಗಿ ತಿರುಗಾಡಿ ಬಂದಾನ ಸೀತಾನ ಸೋದಿಸಿ. ಹನುಮಂತ ಹೈರಾಣಾಗಿ ತಿರುಗಾಡಿ ಬಂದಾನ ಸೀತಾನ ಸೋದಿಸಿ. ಲಂಕಾಕ ಬೆಂಕಿ ಹಚ್ಚಿ ಹನುಮಂತ ರಾವಣಗ ಮೋತಿಗೆ ಹಚ್ಚಿ ಬಂದು ಮಸಿ. ಲಂಕಾಕ ಬೆಂಕಿ ಹಚ್ಚಿ ಹನುಮಂತ ರಾವಣಗ ಮೋತಿಗೆ ಹಚ್ಚಿ ಬಂದು ಮಸಿ. ಭಕ್ತಿ ಮಾಡವರಂಗ ಭಕ್ತರಾಗಿ ನಡೆದೇರಿ ಶಿವನೇ ಇದಕ್ಕ ಸಾಕ್ಷಿ. ಭಕ್ತಿ ಮಾಡವರಂಗ ಭಕ್ತರಾಗಿ ನಡೆದೇರಿ ಶಿವನೇ ಇದಕ್ಕ ಸಾಕ್ಷಿ. ನಾಗೊಂದು ಒಳಗೊಂದು ಒಳಗೊಂದು ಹೊರಗೊಂದು ಒಳ್ಳೆ ಮಾಡಬೇಡ್ರು ಪಾಲ್ಸಿ. ನಾಗೊಂದು ಒಳಗೊಂದು ಒಳಗೊಂದು ಹೊರಗೊಂದು ಒಳ್ಳೆ ಮಾಡಬೇಡ್ರು ಪಾಲ್ಸಿ. ಐರವಣ ಹೆಂಡತಿ ಚಂದ್ರ ಸೇನಾವತಿ ಏನ್ ಮಾಡ್ಯಾಳ? ರಾಮಗ ಮೋಹಿಸಿ. ರಾಮದೇವರಿಗೆ ನನ್ನ ಮಂಚಕ್ಕ ತರ್ಬೇಕಂತ ಹನುಮಂತ ಹೇಳೋ ಕಲಸೆ. ರಾಮದೇವರಿಗೆ ನನ್ನ ಮಂಚಕ್ಕ ತರ್ಬೇಕಂತ ಹನುಮಂತ ಹೇಳೋ ಕಲಸೆ. ಹೌದು. ರಾಮ ಬರುತ್ತಾನಂತ ಮಂಚಕ್ಕ ಶೃಂಗರಿಸಿ. ಏನ್ ಮಾಡ್ಯಾಳು? ಹೂವಿನ ಹಾಸಿಗೆ ಹಾಸಿ. ರಾಮ ಬರುತ್ತಾನಂತ ಮಂಚಕ್ಕ ಶೃಂಗರಿಸಿ ಹೂವಿನ ಹಾಸಿಗೆ ಹಾಸಿ. ಚಂದ್ರಸೇನಗ ಗರ್ತ್ಯಾಂಗ ಅನಬೇಕು ಕಾಸಗಂಡನ ಹೊಡಸಿ. ಚಂದ್ರಸೇನಗ ಗರ್ತ್ಯಾಂಗ ಅನಬೇಕು ಕಾಸಗಂಡನ ಹೊಡಸಿ. ಭಕ್ತಿ ಮಾಡವರಂಗ ಭಕ್ತರಾಗಿ ನಡೆದೇರಿ ಶಿವನೇ ಇದಕ್ಕ ಸಾಕ್ಷಿ. ಭಕ್ತಿ ಮಾಡವರಂಗ ಭಕ್ತರಾಗಿ ನಡೆದೇರಿ ಶಿವನೇ ಇದಕ್ಕ ಸಾಕ್ಷಿ. ಒಳಗೊಂದು ಒಳಗೊಂದು ಹೊರಗೊಂದು ಸುಳ್ಳೆ ಮಾಡಬೇಡ್ರು ಪಾಲ್ಸಿ. ನಾಗೊಂದು ಒಳಗೊಂದು ಒಳಗೊಂದು ಹೊರಗೊಂದು ಸುಳ್ಳೆ ಮಾಡಬೇಡ್ರು ಪಾಲ್ಸಿ. ಕೌಶಂತ ಕೊಟ್ಟಿ ದೇವಕಿ ವಾಸುದೇವನ ಏನ್ ಮಾಡ್ಯಾನ? ಬಂದಿ ಕನೆಗ ಹಾಕಿಸಿ. ಬಂದಿ ಕನೆಗ ಹಾಕಿ ಮಂದಿನ ಕಾವಲ ಕೆಟ್ಟು ಮನದಾಗ ಇರತೇದು ಖುಷಿ. ಬಂದಿ ಕನೆಗ ಹಾಕಿ ಮಂದಿನ ಕಾವಲ ಕೆಟ್ಟು ಮನದಾಗ ಇರತೇದು ಖುಷಿ. ಕೃಷ್ಣ ಹುಟ್ಟಿ ಬಂದು ತಾಯಿ ತಂದಿನ ಏನ್ ಮಾಡ್ಯಾನ? ಬಂದಿ ಕನೆಂದು ಬಿಡಸೆ. ಕೃಷ್ಣ ಹುಟ್ಟಿ ಬಂದು ತಾಯಿ ತಂದಿನ ಬಂದಿ ಕನೆಂದು ಬಿಡಸೆ. ಕಂಸಾಗ ಕನಸು ಬಿತ್ತು ಮೆರವಣಿಗೆ ತೆಗೆದಂಗಾಯ್ತು ಕತ್ತಿ ಮೇಲೆ ಕುಂಡ್ರಸಿ. ಕಂಸಾಗ ಕನಸು ಬಿತ್ತು ಮೆರವಣಿಗೆ ತೆಗೆದಂಗಾಯ್ತು ಕತ್ತಿ ಮೇಲೆ ಕುಂಡ್ರಸಿ. ಭಕ್ತಿ ಮಾಡವರಂಗ ಭಕ್ತರಾಗಿ ನಡೆದೇರಿ ಶಿವನೇ ಇದಕ್ಕ ಸಾಕ್ಷಿ. ಭಕ್ತಿ
ಭಕ್ತಿ ಮಾಡವರಂಗ ಭಕ್ತರಾಗಿ ನಡೆದಿರಿ ಜೀವನ ಇದಕ್ಕ ಸಾಕ್ಷಿ ಒಂದು ಒಳಗೊಂದು ಹೊರಗೊಂದು ಒಳ್ಳೆ ಮಾಡಬೇಡ್ರು ಪಾಲ್ಸಿ ಒಂದು ಒಳಗೊಂದು ಹೊರಗೊಂದು ಒಳ್ಳೆ ಮಾಡಬೇಡ್ರು ಪಾಲ್ಸಿ ತಾಯಿ ತಂದೆ ನಿಮ್ಗ ಜನ್ಮ ಕೊಟ್ಟರ ಏನ್ ಮಾಡಿ ಉಣಸಿ ತಿನ್ನಿಸಿ ಬೆಳೆಸಿ ತಾಯಿ ತಂದೆ ಸೇವೆ ಮಾಯ ಪ್ರೀತಿಯಿಂದ ಮಾಡ್ರಪ್ಪ ಪುರು ಮಾನಸೇ ಹೌದಾ ತಾಯಿ ತಂದೆ ಸೇವೆ ಮಾಯ ಪ್ರೀತಿಯಿಂದ ಮಾಡ್ರಪ್ಪ ಪುರು ಮಾನಸೇ ಸಾಕಷ್ಟು ಪಾಪ ಮಾಡಿ ಯಾತ್ರೆ ಮಾಡಿ ಬರ್ತೀರಿ ಯಾವೂರ ರಾಮೇಶ್ವರ ಕಾಶೆ ಹೌದಾ ಸಾಕಷ್ಟು ಪಾಪ ಮಾಡಿ ಯಾತ್ರೆ ಮಾಡಿ ಬರ್ತೀರಿ ರಾಮೇಶ್ವರ ಕಾಶೆ ಸಾವು ತನಕ ನಿಮ್ಗ ಸುಖ ಹೆಂಗ ದೊರೆದಿತ್ತು ಕೊನೆಗೆ ನರ ಭಾಷೆ ಸಾವು ತನಕ ನಿಮ್ಗ ಸುಖ ಹೆಂಗ ದೊರೆದಿತ್ತು ಕೊನೆಗೆ ನರ ಭಾಷೆ ಭಕ್ತಿ ಮಾಡವರಂಗ ಭಕ್ತರಾಗಿ ನಡೆದಿರಿ ಜೀವನ ಇದಕ್ಕ ಸಾಕ್ಷಿ ಭಕ್ತಿ ಮಾಡವರಂಗ ಭಕ್ತರಾಗಿ ನಡೆದಿರಿ ಜೀವನ ಇದಕ್ಕ ಸಾಕ್ಷಿ ಒಂದು ಒಳಗೊಂದು ಹೊರಗೊಂದು ಒಳ್ಳೆ ಮಾಡಬೇಡ್ರು ಪಾಲ್ಸಿ ಒಂದು ಒಳಗೊಂದು ಹೊರಗೊಂದು ಒಳ್ಳೆ ಮಾಡಬೇಡ್ರು ಪಾಲ್ಸಿ ದೈವ ಇದ್ದಲ್ಲಿ ದೇವರ ಇರ್ತಾನ ದೈವಕ್ಕ ಶಿರ ಬಾಗಿಸಿ ಪರೋಪಕಾರ ಪುಣ್ಯ ಮಾಡುತ್ತ ನಡ್ರಿ ನಿಮ್ಗ ಹೇಳುವೆ ಕೈ ಜೋಡಸಿ ಹೌದಾ ಪರೋಪಕಾರ ಪುಣ್ಯ ಮಾಡುತ್ತ ನಡ್ರಿ ನಿಮ್ಗ ಹೇಳುವೆ ಕೈ ಜೋಡಸಿ ಯೋಗಿ ಅಮೋಘ ಸಿದ್ಧ ಗುಡ್ಡದ ಮೇಲೆ ನೆನದಾನ ಏನ್ ಮಾಡ್ಯಾನ ಅಮಸಿ ಭಕ್ತರ ಕರಸೆ ಸಾಧು ಅಮೋಘ ಸಿದ್ಧ ಗುಡ್ಡದ ಮೇಲೆ ನೆನದಾನ ಅಮಸಿ ಭಕ್ತರ ಕರಸೆ ಗುರುವ ಮದಗೊಂಡನ ಕವನ ಕೇಳಿದ್ರ ಕರ್ಮ ಹೋಗುದು ಕತ್ತರಸೆ ಜೈ ಗುರು ಮನಮಿ ಮದಗೊಂಡನ ಕವನ ಕೇಳಿದ್ರ ಕರ್ಮ ಹೋಗುದು ಕತ್ತರಸೆ ಭಕ್ತಿ ಮಾಡವರಂಗ ಭಕ್ತರಾಗಿ ನಡೆದಿರಿ ಜೀವನ ಇದಕ್ಕ ಸಾಕ್ಷಿ ಭಕ್ತಿ ಮಾಡವರಂಗ ಭಕ್ತರಾಗಿ ನಡೆದಿರಿ ಜೀವನ ಇದಕ್ಕ ಸಾಕ್ಷಿ ಒಳಗೊಂದು ಹೊರಗೊಂದು ಒಳ್ಳೆ ಮಾಡಬೇಡ್ರು ಪಾಲ್ಸಿ ಒಂದು ಒಳಗೊಂದು ಹೊರಗೊಂದು ಒಳ್ಳೆ ಮಾಡಬೇಡ್ರು ಪಾಲ್ಸಿ ಬಡತಾನ ದೌಳ್ತಾನ ಬಡತಾನ ಹ್ಯಾಂಗ ಅಡ್ಡು ಹೇಳ್ರಿ ಸ್ಥಿರವಾದಲ್ಲೋ ತಮ್ಮ ನಾನೇ ಶ್ರೀಮಂತಿದ್ದ ಬಾಳ ಗಳಸಿನಂತ ತಿರ್ಗಬ್ಯಾಡ ಉಮ್ಮ ನಾನೇ ಶ್ರೀಮಂತಿದ್ದ ಬಾಳ ಗಳಸಿನಂತ ತಿರ್ಗಬ್ಯಾಡ ಉಮ್ಮ ಬಡತಾನ ದೌಳ್ತಾನ ಬಡತಾನ ತಿರುವದಲ್ಲೋ ತಮ್ಮ ಶ್ರೀಮತಿದ ಬಾಳ ಗಳಸಿನಂತ ತಿರ್ಗಬ್ಯಾಡ ಹುಮ್ಮ ಶ್ರೀಮತಿದ ಬಾಳ ಗಳಸಿನಂತ ತಿರ್ಗಬ್ಯಾಡ ಹುಮ್ಮ ಜರ ಚಾತೋರಿ ಕಾಶಿ ಅದಕ್ಕೆ ಕಾವು ಮಾಡಿತ್ತೋರಿ ಆಗಾಳೆ ಕಾವೇ ಮಾಡಿತ್ಲ ಅದಕ್ಕ ಅದರಂತೆ ಅವ ನಮ್ಮ ಡೊಣಜ್ ಗ್ರಾಮದ ಶ್ರೀ ಬೀರಣ್ಣ ಪೂಜಾರಿ ಅವರು ನಮ್ಮ ಅಲ್ಪಕಲೆಯನ್ನ ಕೇಳಿ ಆಶೀರ್ವಾದ ಮೂಲಕ 100